ಯಾರು ಬೇಕಾಯ್ತು ಸರ್? ಪ್ರತಿಭಾ ಪಟ್ಟಣ್ ಶೆಟ್ಟಿ ಅವರು ಬೇಕಿತ್ತು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಒಂದು ನಿಮಿಷ ಕೂತ್ಕೊಳ್ಳಿ, ಕರ್ಕೊಂಡ್ಬರ್ತೀನಿ ಒಳಗೆ. ನಮಸ್ಕಾರಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಯಾರಪ್ಪ ನೀವು? ನಾನು ರಾಮದಾಸ್ ಅಂತ, ಇವರು ಮನೋಜ್ ಅಂತ. ನಾವು CBI ಆಫೀಸರ್ಸು, ಬೆಂಗಳೂರಿಂದ ಬಂದಿದ್ದೀವಿ. ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಡೀಟೇಲ್ಸ್ಗಳು ಬೇಕಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಈ ವಯಸ್ಸಾದ ಮುದುಕಿ ಹತ್ರ ಯಾವ ಮಾಹಿತಿ ಸಿಗುತ್ತಪ್ಪ? ನಿಮ್ಮ ಮನಸ್ಸಿಗೆ ಯಾಕೆ ಅಸಮಾಧಾನ ಮಾಡಬೇಕು? ಅದೇನು ಕೇಳ್ತಿರೋ ಕೇಳಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಅಮ್ಮ, ನಿಮ್ಗೆ ಹಾವು ಅನ್ನೋ ವ್ಯಕ್ತಿ ಗೊತ್ತಾ? ಹಾವುನ? ಆ ಪಾಪಿನ? ನೋಡಿ, ಆ ಪಾಪಿ ವಿಷಯ ಕೇಳೋದಾದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಅಮ್ಮ, ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈಗ ನೀವು ಆಗಲ್ಲ ಅಂತ ಹೇಳಿಬಿಟ್ರೆ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅಮ್ಮ, ಆ ಹಾವು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನಿಮ್ಗೊಬ್ರಿಗೆ ಗೊತ್ತು. ನೀವೇ ಹೇಳಿದಾಗೆ ಅವನು ಪಾಪಿ. ತನ್ಮೇಲೆ ಒಂದಷ್ಟು ಸಂಸಾರಗಳನ್ನು ಹಾಳು ಮಾಡಿರ್ಬೋದು. ಈಗ ಆ ಪಾಪಿಯಿಂದ ನಮ್ಮ ರಾಜ್ಯಕ್ಕೆ ಆಪತ್ತು ಕಾದಿದೆ. ಹಾಗಂತ ನೀವು ಅವನ ಬಗ್ಗೆ ಹೇಳಿ ಅಂತ ನಿಮ್ಗೇನು ಟಾರ್ಚರ್ ಕೊಡಲ್ಲ. ನೀವೇ ದೊಡ್ಡ ಮನಸ್ಸು ಮಾಡಿ ಅವನ ಬಗ್ಗೆ ಮಾಹಿತಿ ಕೊಟ್ರೆ ಮುಂದೆ ನಮ್ಮ ರಾಜ್ಯಕ್ಕಾಗೋ ಆಪತ್ತನ್ನು ನಾವು ಕಾಪಾಡ್ಬೋದು. ಇಷ್ಟಾದ್ಮೇಲೂ ನೀವು ಅವನ ಬಗ್ಗೆ ಏನು ಹೇಳಲ್ಲ ಅಂತಂದ್ರೆ ಮುಂದೆ ರಾಜ್ಯಕ್ಕೆ ಬರೋ ಆಪತ್ತಿಗೆ ನೀವು ಕಾರಣ ಆಗ್ತೀರಿ. ಆಯ್ತಪ್ಪ, ಹೇಳ್ತೀನಿ. ಬಹಳ ದೂರದಿಂದ ದಣಿದು ಬಂದಿದ್ದೀರಿ. ಕೈ ಕಾಲು ಮುಖ ತೊಳ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಷ್ಟರಲ್ಲಿ ನಮ್ಮ ಹುಡುಗ ಅಡುಗೆ ಸಿದ್ಧತೆ ಮಾಡಿಬಿಡ್ತಾನೆ. ರಾಮು, ಇವ್ರನ್ನ ಸ್ವಲ್ಪ ಗಮನಿಸ್ಕೊಪ್ಪ. ಸರಿ ಅಮ್ಮ, ಬನ್ನಿ ಸರ್. ACP ನಿಸರ್ಗ ಹೆಲ್ತ್ ಸೆಂಟರ್ ಹತ್ರಪ್ಪ. ACP ಎಲ್ಲಿದ್ದೀರಾ? ನಿಸರ್ಗ ಹತ್ರನೇ ಇದ್ದೀನಿ ಇವಾಗ. ಲೊಕೇಶನ್ ಶೇಪ್. ಓಕೆ ಬರ್ತೀನಿ. ಹಲೋ ಕಾರ್ ಪಾರ್ಕಿಂಗಾ? ಹೌದೌದು.
ಸುಲ್ತಾನ್ ಕೆ ಹೆಗಡೆ ಹೆಗಡೆ ಸರಿ ಇದು ಬಂದ್ ಮಾಡ್ಬಿಡು. ವೆಲ್ಕಮ್. ಥ್ಯಾಂಕ್ಸ್ ಕೆ ನನ್ನ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಡೋಂಟ್ ವರಿ. ನಿನಗೆ CBI ಡಿಪಾರ್ಟ್ಮೆಂಟ್ಲಿ ಕೆಲಸ ಇಲ್ದಿದ್ರೆ ಏನಾಯ್ತು, ನಮ್ಮ ಡಿಪಾರ್ಟ್ಮೆಂಟ್ಲಿ ಇದ್ದೇ ಇದೆ. ನೀನು ನಮಗೆ ಕೊಡ್ತಿದ್ದ ಇನ್ಫಾರ್ಮೇಷನ್ಗೆ ಪ್ರತಿಫಲ ಅನ್ಕೋ. ಬಾ. ರೀ ಇನ್ನೊಬ್ಬ ಬಂದ. ಕೋಕಿಲ, ಇವನೊಬ್ಬ CBI ಆಫೀಸರು. ಇವನಿಗೆ ದುಡ್ಡು ಕೊಟ್ಟು ಒಳಗಡೆ ಹಾಕೊಂಡು ಇವನ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾರೆ. ನಾವು ಅನ್ಕೊಂಡ ಹಾಗೆ ಇವ್ರ ನೆಟ್ವರ್ಕು ತುಂಬ ದೊಡ್ಡದಾಗಿದೆ. ನಮಗಿನ್ನು ಹೆಚ್ಚು ಟೈಮ್ ಇಲ್ಲ. ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಆದಷ್ಟು ಬೇಗ ತಪ್ಪಿಸ್ಕೋಬೇಕು. ಊಟ ತುಂಬಾ ಚೆನ್ನಾಗಿದೆ. ಅಮ್ಮ, ಈ ಹುಡುಗ ಯಾರು ಅಂತ ಹೇಳಿಲ್ಲ. ಇವನು ನನ್ನ ದೃಷ್ಟಿ ಮಂದವಾದಾಗಿದ್ದ ಪ್ರತಿದಿನ ನನ್ನ ಊಟ ತಿಂಡಿ ಎಲ್ಲ ಗಮನಿಸ್ಕೊಳ್ಳೋನು ಇವನೇ. ಮತ್ತೆ ನಿಮ್ ದೃಷ್ಟಿ ಹೇಗೋಯ್ತು ಅಂತಾನು ಹೇಳಿಲ್ಲ. ಏನ್ ಹೇಳಪ್ಪ, ಮೊದಲೇ BP ಇತ್ತು, ಮನೋವ್ಯಥೆ ಬೇರೆ, ಮಧ್ಯದಲ್ಲಿ ಸಕ್ಕರೆ ಕಾಯಿಲೆ ಬೇರೆ ಅಂಟ್ಕೊಳ್ತು. ಹೀಗಾಗಿ ಬರ್ತಾ ಬರ್ತಾ ನನ್ನ ದೃಷ್ಟಿ ತೀರಾ ಮಂದವಾಗಿ ಹೋಯ್ತು. ಮತ್ತೆ ಈ ಮನೇಲಿ ಒಬ್ರೇ? ಹೌದಪ್ಪ, ನನ್ನನ್ನು ಯಾರು ಏನ್ ಮಾಡೋದಕ್ಕೆ ಸಾಧ್ಯ ಹೇಳು? ನನ್ನದು ಅಂತ ಇರೋದು ಈ ಪುಟ್ಟ ಮನೆ ಒಂದೇ. ಆಸ್ತಿ ಪಾಸ್ತಿ ಗಂಡ ಮಕ್ಕಳು ಎಲ್ಲರನ್ನೂ ಕಳ್ಕೊಂಡೆ. ಈಗ ಉಳಿದಿರೋದು ಈ ಜೀವ ಮಾತ್ರ. ಬಿಡ್ತು ಅನ್ನಿ, ಇಷ್ಟು ದಿವಸ ನೀವು ಒಬ್ಬರೇ ಇದ್ರಿ, ಈಗ ನಿಮ್ ಜೊತೆ ನಾವಿದ್ದೀವಿ. ನಮಗೆ ನಿಮ್ ಸಹಾಯ ಬೇಕು. ನಾವು ನಿಮ್ ಮನೇಲಿ ಊಟ ಮಾಡಿದೀವಿ, ನಿಮ್ ಋಣ ನಮ್ಮ ಮೇಲಿದೆ. ತುಂಬಾ ದೊಡ್ಡ ಮಾತಾಯ್ತಪ್ಪ. ಮನೆಗೆ ಬಂದ ಅತಿಥಿಗಳನ್ನ ಗಮನಿಸೋದು ನಮ್ ಧರ್ಮ. ನೀವು ಧರ್ಮ ಅಂತೀರಾ, ನಿಮ್ಮ ಮನೆ ಉಪ್ಪು ತಿಂದಿದ್ದೀವಿ ಅಂದಮೇಲೆ ನಾವು ನಿಮ್ಮ ಋಣನ ತೀರಿಸ್ಲೇಬೇಕಲ್ವಮ್ಮ. ಋಣಾನುಬಂಧ ಅಂತ ಇದ್ದ ಮೇಲೆ ಧರ್ಮನೋ ಕರ್ಮನೋ ಅದು ತೀರೇ ತೀರುತ್ತೆ. ಆದ್ರೆ ನನ್ನ ಋಣನ ನೀವು ಹ್ಯಾಕ್ ತೀರಿಸ್ತೀರಪ್ಪ? ಅಮ್ಮ, ನಿಮ್ ಸುಖ ಸಂತೋಷನ ನಾಶ ಮಾಡಿದ ಆ ಕ್ರಿಮಿನಲ್ ಹಾವು ಎಲ್ಲೇ ಇದ್ರು ಅವನ ಹಿಡಿದು ಅವನಿಗೆ ಶಿಕ್ಷೆ ಕೊಡಿಸ್ತೀವಿ. ನಿಮ್ ದುಃಖನ ನಾವು ಕಮ್ಮಿ ಮಾಡ್ತೀವಿ. ನೀವು ನಮಗೆ ಕೊಡೋ ಒಂದೊಂದು ಮಾಹಿತಿನೂ ನಾವು ಮುಂದೆ ಇಡೋ ಹೆಜ್ಜೆಗೆ ನಾಂದಿ ಆಗುತ್ತೆ. ಆ ಪಾಪಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತಂದ್ರೆ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಎಲ್ಲ ವಿಷಯನ ನಮ್ಮ ಹೈಯರ್ ಆಫೀಸರ್ ಎದುರುಗಡೆ ಹೇಳಬೇಕು. ಅದಕ್ಕೆ ನೀವು ನಮ್ಮ ಜೊತೆ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗ? ಅಲ್ಲಿಗೆ ಬಂದ್ರೆ? ಅಮ್ಮ, ಗಾಬರಿ ಆಗ್ಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಅಲ್ಲಿಗೆ ಬಂದು ಎಲ್ಲ ಮಾಹಿತಿ ಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತಪ್ಪ, ನಿಮ್ ಜೊತೆಲಿ ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಕೇಕೆ, ಇಲ್ಲಿ ತನಕ ನಾನು ನಿನಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಆದ್ರೆ ನಿಜವಾಗ್ಲೂ ನಿಮ್ಮ ಟಾರ್ಗೆಟ್ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಹೆಗಡೆ, ನಮ್ಮ ಟಾರ್ಗೆಟ್ ಇರೋದು ಈ ಶುಕ್ರವಾರ ನಡೀತಾ ಇರೋ ಪೊಲಿಟಿಕಲ್ ರ್ಯಾಲಿ. ಪೊಲಿಟಿಕಲ್ ರ್ಯಾಲಿನ? ಎಸ್. ಅಂದ್ರೆ ನಿಮ್ಮ ಟಾರ್ಗೆಟ್ ಜನ? ನೋ, ನಮ್ಮ ಟಾರ್ಗೆಟ್ ಜನರಲ್ಲ. ಮತ್ತೆ CM? ಅಲ್ಲ, ರ್ಯಾಲಿಗೆ ಬರೋ ಮಿನಿಸ್ಟ್ರು. ಒಬ್ಬ ಮಿನಿಸ್ಟರ್ಗೋಸ್ಕರ ನೀವು ಇಷ್ಟೊಂದು ರಿಸ್ಕ್ ತಗೋಬೇಕಾ? ಹೆಗಡೆ, ಒಬ್ರಲ್ಲ, ಇಬ್ರು ಮಿನಿಸ್ಟ್ರು. ಯಾರದು ಕೇಕೆ? ಒಬ್ಬ ಹೋಮ್ ಮಿನಿಸ್ಟ್ರು, ಇನ್ನೊಬ್ಬ ಲಾ ಮಿನಿಸ್ಟ್ರು. ಕೇಕೆ, ನನ್ಗೆ ಗೊತ್ತಿಲ್ಲದೆ ಕೇಳ್ತೀನಿ,
ಅವರಿಬ್ಬರನ್ನ ನೀವು ಯಾಕೆ ಸಾಯಿಸ್ತಿದ್ರಿ? ಕಾರಣ ಹೇಳಕ್ಕೆ ನನಗೂ ಗೊತ್ತಿಲ್ಲ. ಕಾರಣ ಇಲ್ದಾನೆ ಟಾರ್ಗೆಟ್. ಕೇಳಿದಷ್ಟು ದುಡ್ಡು ಕೊಟ್ಟರು, ಇಬ್ಬರನ್ನ ಮುಗಿಸ್ಬೇಕು ಅಂದ್ರು ಮುಗಿಸ್ತಿದ್ದೀನಿ. ಅದೇ ನಮ್ಮ ಟಾರ್ಗೆಟ್. ಬಿಡು, ಇದನ್ನೆಲ್ಲ ಮಾತಾಡೋಷ್ಟು ಟೈಮ್ ಇಲ್ಲ. ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ. ಬಾ. ಲಾ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ನ ಮುಗಿಸೋದಕ್ಕೆ ಟಾರ್ಗೆಟ್ ಕೊಟ್ಟಿರೋದು ಈ ಹಾವಿರ್ಬೋದಾ? ಹಲೋ ಹಲೋ ಅಂಕಲ್, ಹೇಗಿದ್ದೀರಾ? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅಂಕಲ್, ನಿಮ್ಗೆ ಮಂಜುನಾಥ ಗೊತ್ತಿಲ್ವಾ? ಸಿಎಂ ನಾಗರಾಜ್ ದೇಸಾಯಿ ಪೀರಿಯಡ್ ನಲ್ಲಿ ಅವರು ಮಿನಿಸ್ಟರ್ ಆಗಿದ್ರು. ಮಂಜುನಾಥಯ್ಯ, ಹೇಳಮ್ಮ. ನಾನು ಅವ್ರ ಮೊಮ್ಮಗಳು. ತುಂಬಾ ಒಳ್ಳೇದು. ಏನ್ ಮಾಡ್ತಿದ್ದೆ ಇವಾಗ? ಏನು ಮಾಡ್ತಿಲ್ಲ, ನನ್ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯ್ತು. ನಮ್ಮಪ್ಪ ಗಂಡು ಹುಡುಕ್ತಿದ್ದಾರೆ, ಇನ್ ಮದ್ವೆ ಮಾಡ್ಕೋಬೇಕಷ್ಟೇ. ಮೊದ್ಲ ಕೆಲಸ ಮಾಡು, ದಿನಕ್ಕೂ ವಯಸ್ಸು ಜಾಸ್ತಿ ಆಗುತ್ತೆ. ಅದಿರ್ಲಿ, ಈಗ ನಮ್ಮಿಂದ ಏನಾಗ್ಬೇಕಾಗಿತ್ತಮ್ಮ? ಅದೇನಂದ್ರೆ, ನಮ್ ತಾತ ಇದ್ದಾಗ ನಾನು ಎಲ್ಲ ರಾಜಕೀಯ ಫಂಕ್ಷನ್ಸ್ ನ ಅಟೆಂಡ್ ಮಾಡ್ತಿದ್ದೆ. ಅವ್ರು ತೀರ್ಕೊಂಡ್ಮೇಲೆ ನಾನು ಯಾವ ಫಂಕ್ಷನ್ಸ್ ಅಟೆಂಡೇ ಮಾಡಿಲ್ಲ. ನನಗೆ ನೆಕ್ಸ್ಟ್ ವೀಕ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ರ್ಯಾಲಿ ನಡೆಯುತ್ತಲ್ಲ, ಅದ್ರದ್ದು ಪಾಸ್ ಬೇಕಿತ್ತು. ಮುಂಚೆನೆ ಫೋನ್ ಮಾಡಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ನೀನ್ ನೋಡಿದ್ರೆ ನಮ್ಮ ಮಂಜುನಾಥ ಅವ್ರ ಹೆಸರು ಹೇಳ್ತಿದ್ಯಾ? ಪ್ಲೀಸ್ ಅಂಕಲ್. ತೀರಾ ಕ್ಲೋಸ್ ಆಗಿರೋ ಕೊಡಕ್ಕೆ ಅಂತ ಒಂದು ಪಾಸ್ ಇಟ್ಟಿದ್ದೆ. ನೀನು ಅದನ್ನ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಡೋದು. ಬೇಡ ಬೇಡ, ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಡೋದು. ಓಕೆ, ಥ್ಯಾಂಕ್ ಯು ಅಂಕಲ್. ಆಯ್ತು. ನಿಮ್ಮ ಫೋನ್. ಹಲೋ ಮೇಡಮ್, ನಾನು ಹೆಗಡೆ ಮಾತಾಡ್ತಿರೋದು. ಹೇಳಿ ಹೆಗಡೆ, ಏನು ವಿಷಯ? ಅದು ಒಂದು ಮುಖ್ಯವಾದ ವಿಷಯ ಇದೆ ಮೇಡಮ್. ಹೇಳಿ ಮೇಡಮ್. ಇಲ್ಲಿ ಕನಕಪುರ ರೋಡ್ ಇದೆಯಲ್ಲ, ಅಲ್ಲೊಂದು ಶ್ರೀ ಫಾರ್ಮ್ ಹೌಸ್ ಅಂತ ಇದೆ. ಈಗ ನಾನು ಅಲ್ಲಿದ್ದೀನಿ. ಶ್ರೀ ಫಾರ್ಮ್ ಹೌಸಾ? ಹೌದು ಮೇಡಮ್. ಶ್ರೀನಾಥ್ ಅಂತ ಫೇಮಸ್ ರೈಟರ್ ಇದ್ದಾರಲ್ಲ, ಅವ್ರ ಫಾರ್ಮ್ ಹೌಸ್. ಅವ್ರಿಗೂ ಇವ್ರಿಗೂ ಏನು ಸಂಬಂಧ? ಮೇಡಮ್, ಶ್ರೀನಾಥ್ ಮತ್ತು ಅವ್ರ ವೈಫ್ನ ಒತ್ತೆಯಾಳಾಗಿ ಇಟ್ಕೊಂಡು ಅವರಿಂದ ಏನೇನು ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಿಸ್ಕೊತಾ ಇದ್ದಾರೆ ಮೇಡಮ್. ಹೆಗಡೆ, ಅವ್ರ ಕಡೆ ಎಷ್ಟು ಜನ ಇದ್ದಾರೆ? ಮೇಡಮ್, ಅವರು ಒಟ್ಟು 6 ಜನ ಇದ್ದಾರೆ. ಎಲ್ಲರ ಹತ್ರನೂ ವೆಪನ್ಸ್ ಇದೆ. ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಅಂದರೆ RDX ಇಟ್ಕೊಂಡಿದ್ದಾರೆ ಮೇಡಮ್. ವಾಟ್? RDX? ಹೌದು ಮೇಡಮ್. ಅವ್ರ ಟಾರ್ಗೆಟ್ ಏನು ಅಂತ ಏನಾದರೂ ಗೊತ್ತಾಗಿದೆಯಾ ಹೆಗಡೆ? ಗೊತ್ತಾಯ್ತು ಮೇಡಮ್. ಮುಂದಿನ ವಾರ ನಡೀತಾ ಇರೋ ಪೊಲಿಟಿಕಲ್ ರ್ಯಾಲಿನಲ್ಲಿ ಹೋಮ್ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟ್ರ ಮುಗಿಸೋದೇ ಅವ್ರ ಟಾರ್ಗೆಟ್. ಹೋಮ್ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟ್ರ ಅವರಿಬ್ಬರಲ್ಲೇ ಯಾರೊಬ್ರು ಹಾವು ಅಲ್ವಾ? ಮೇಡಮ್, ಈಗ ಇಷ್ಟು ವಿಷಯ ಗೊತ್ತಾಗಿದೆ. ಮತ್ತೇನಾದರೂ ವಿಷಯ ಗೊತ್ತಾದರೆ ನಾನು ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಹೆಗಡೆ, ವೆರಿ ಗುಡ್. ನೀವು ಹೇಳಿದ ಹಾಗೆ ನಡ್ಕೋತಾ ಇದ್ದೀರಾ, ಖುಷಿ ಆಯಿತು. ಇನ್ನು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಇಮಿಡಿಯೇಟಾಗಿ ಮತ್ತೆ ನನಗೆ ಫೋನ್ ಮಾಡಿ. ಓಕೆ? ಓಕೆ ಮೇಡಮ್, ಬಾಯ್. ಥ್ಯಾಂಕ್ ಯು.
ಅರಿ ಓಕೆ ಯಾರು ಇವರಲ್ಲ? ಏನ್ ನಡೀತಿದೆ ಇಲ್ಲಿ? ಲೋಕೇಶ್ ನಾನು ಆರಾಮಾಗಿದ್ದೀನಿ ಲೋಕೇಶ್. ಇಲ್ಲಿ ನನಗೇನೂ ತೊಂದರೆ ಇಲ್ಲ. ಇವರೆಲ್ಲರೂ ನನ್ನ ಸ್ನೇಹಿತರು. ಇವರು ಧರ್ಮ ಅಂತ ನನ್ನ ಫ್ರೆಂಡ್. ಈ ಕಿಡ್ನ್ಯಾಪ್ ಅನ್ನೋ ಡ್ರಾಮಾದಲ್ಲಿ ನನಗೆಲ್ಲ ಸಹಾಯ ಮಾಡಿರೋದು ಇವರೇನೆ. ಎಲ್ಲ ರೀತಿ ಸಪೋರ್ಟ್ ಕೊಡ್ತಿದ್ದಾರೆ. ಇದೆಲ್ಲ ಯಾಕೆ? ಇದಕ್ಕೆಲ್ಲ ಏನು ಅವಶ್ಯಕತೆ ಇತ್ತು? ನಿನ್ನ ಕುಟುಂಬದವರು ಎಷ್ಟು ಬೇಜಾರು ಪಡ್ಕೊಂಡಿದ್ದಾರೆ ಗೊತ್ತಾ? ನಿನ್ನ ಇಡೀ ಟೀಮು ಎಷ್ಟು ಕಷ್ಟಪಡ್ತಿದೆ ಗೊತ್ತಾ ನಿನ್ನ ಹುಡ್ಕಕ್ಕೆ? ಲೋಕೇಶ್, ನನ್ನಿಂದ ನಿಮ್ಮೆಲ್ರಿಗೂ ಬಹಳ ತೊಂದರೆ ಆಗಿದೆ ಅಂತ ನನಗೆ ಗೊತ್ತು. ಐ ಆಮ್ ವೆರಿ ಸಾರಿ. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಆ DIG ಮಾಥೂರ್ ಬೇರೆ ನನ್ನನ್ನು ಸಸ್ಪೆಂಡ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ರು. ಒಬ್ಬ ಸೀನಿಯರ್ ಆಫೀಸರ್ ಪ್ರೆಷರ್ ಕೊಟ್ಟ ಅಂತ ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆ ಇತ್ತಾ? ಇಲ್ಲ ಲೋಕೇಶ್, ಇದು ಮಾಥೂರ್ ಒಬ್ಬರಿಂದನೇ ಅಲ್ಲ. ಆಫೀಸ್ನಲ್ಲಿ ನಡೀತಾ ಇದ್ದಿದ್ದಂಥ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಲೀಕ್ ಆಗ್ತಿತ್ತು. ಅದು ಅಲ್ಲದೆ ನನ್ನ ಬೆಸ್ಟ್ ಆಫೀಸರ್ಸ್ ಒಬ್ಬರಾದ್ಮೇಲೆ ಒಬ್ಬರನ್ನ ಕಳ್ಕೊತಾ ಹೋದೆ. ಆಫೀಸಲ್ಲಿದ್ದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಈ ರೀತಿ ಹೊರಗೆ ಬಂದು ಕೆಲಸ ಮಾಡಬೇಕಾಗಿ ಬಂತು. ಅಂಥ ಸಂದರ್ಭದಲ್ಲಿ ಧರ್ಮ ತುಂಬಾ ಸಹಾಯ ಮಾಡಿದ್ದಾರೆ. ಮೊದಲು ಈ ವಿಷಯ ನಿಮ್ಮ ಅಕ್ಕಂಗೆ ತಿಳಿಸ್ಬೇಕು. ಲಾಸ್ಟ್ ಟೈಮ್ ಅವ್ರು ಮೀಟ್ ಮಾಡುವಾಗ ಅವ್ರ BP ಎಷ್ಟು ಹೈ ಆಗಿದೆ ಗೊತ್ತಾ ನಿಮಗೆ? ಇಲ್ಲ ಲೋಕೇಶ್, ಇದು ನಾಟಕ ಅಂತ ಜನರಿಗೆ ಗೊತ್ತಾಗೋಕೆ ಮುಂಚೆ ನಾವು ಮಾಡಬೇಕಾಗಿರೋದು ಇನ್ನು ಒಂದೇ ಒಂದು ಕೆಲಸ ಇದೆ. ಅದೇನಂತ ಕೆಲಸ? ನನ್ನ ಆಫೀಸಿಂದ ಇನ್ಫಾರ್ಮೇಷನ್ ಲೀಕ್ ಮಾಡ್ತಾ ಇದ್ದಿದ್ದು ಹೆಗಡೆ ಅಂತ ನನಗೆ ಗೊತ್ತಾಗಿದೆ. ಆದರೆ ಈಗ ಅವನು ಮಾಡಿದ್ದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಆ ಗ್ಯಾಂಗಲ್ಲಿ ಸೇರಿಕೊಂಡು ನನಗೆ ಸಹಾಯ ಮಾಡ್ತಿದ್ದಾನೆ. ಆ ಟೆರರಿಸ್ಟ್ಗಳು ಈಗ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಲೋಕೇಶ್. ಈಗ ಅವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ನಿಮ್ಮ ಹಾಗೂ ಧರ್ಮ ಅವರ ಸಹಾಯ ನನಗೆ ಬೇಕು. ಇವ್ರಲ್ಲ ಯಾಕೆ? ನಾನೇ ಒದ್ದು ಮೂಟೆ ಕಟ್ಟಿ ತಂದಾಗ್ತೀನಿ ಮುಂದೆ. ಇಲ್ಲ ಧರ್ಮ, ಆ ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡೋಕ್ಕೆ ನಮಗೆ ಪೊಲೀಸರ ಸಹಾಯ ಬೇಕೇ ಬೇಕು. ಓಕೆ ಮೇಡಮ್, ನಿಮ್ಮ ಆಸೆ ನನಗೆ ಬೇಡ ಅನ್ನಲಿ.